ನೀವ್ ಎಷ್ಟೇ ದೂರ ಲಾಂಗ್ ರೈಡ್ ಮಾಡಿದ್ರು ಸೋಫಾ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡೋ ಲೆವೆಲ್ಗೆ ಈ ಒಂದು ಬೈಕ್ ನಲ್ಲಿ ಕಂಫರ್ಟಬಿಲಿಟಿ ಇದೆ. ಇದು ನಿಜವಾಗ್ಲೂ ಬೈಕ್ ಅಲ್ಲ, ಬಡೋರ್ ಅಂಬಾರಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಅವೆಂಜರ್ 220 ಕ್ರೂಸ್. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2015ರಲ್ಲಿ. ಇದ್ರದ್ದು ಚಾಸಿಸ್ ಟೈಪ್ ನೋಡೋದಾದ್ರೆ ಟ್ಯೂಬ್ಯುಲರ್ ಡಬಲ್ ಕ್ರಾಡಲ್ ಚಾಸಿಸ್ ಟೈಪ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಯಾವ ಕ್ಯಾಟಗರಿಗೆ ಸೇರಿಸಲಾಗುತ್ತೆ ಅಂತ ನೋಡೋದಾದ್ರೆ ಟ್ರೆಡಿಷನಲ್ ಕ್ರೂಸ್ ಬೈಕ್ ಅಥವಾ ರಿಲ್ಯಾಕ್ಸ್ಡ್ ಹೈವೇ ಟೂರರ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಹಾಗೆ ಈ ಒಂದು ಬೈಕ್ ನಲ್ಲಿ ನಮಗೆ ಸಿಂಗಲ್ ವೇರಿಯಂಟ್ ಇರುವಂತದ್ದು, ಯಾವುದೇ ರೀತಿ ಮಲ್ಟಿಪಲ್ ವೇರಿಯಂಟ್ಸ್ ಇರೋದಿಲ್ಲ. ನೆಕ್ಸ್ಟ್ ಈ ಒಂದು ಬೈಕ್ ನಲ್ಲಿ ಇರುವಂತಹ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಎರಡೇ ಕಲರ್ ಆಪ್ಷನ್ಸ್ ಇರೋದು, ಒಂದು ಆಬರ್ನ್ ಬ್ಲಾಕ್, ಇನ್ನೊಂದು ಮೂನ್ ವೈಟ್. ಅಂದ್ರೆ ಬ್ಲಾಕ್ ಮತ್ತೆ ವೈಟ್ ಎರಡು ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ನಲ್ಲಿ ಇರುವಂತದ್ದು. ಈ ಬೈಕ್ ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ, ಕಂಪ್ಲೀಟ್ ಆಗಿ ಒಂದು ಕ್ರೋಮ್ ಫಿನಿಶ್ ನಲ್ಲಿ ಒಂದು ಎಕ್ಸ್ಪೆನ್ಸಿವ್ ಬೈಕ್ ಟೈಪ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಹಾಗೆ ಹೈವೇಗಳಲ್ಲಿ ಆರಾಮಾಗಿ ಓಡಿಸಬಹುದಾಗಿರುವಂತಹ ಒಂದು ಕ್ರೂಸಿಂಗ್ ಅಥವಾ ಒಂದು ಟೂರರ್ ಬೈಕ್ ಆಗಿರುವಂತದ್ದು. ಈ ಬೈಕ್ ನ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿ ಮತ್ತೆ ಗಾರ್ಜಿಯಸ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ಆರ್ಡಿನರಿ ಬೈಕ್ ಅನ್ನೋ ಒಂದು ಫೀಲ್ ಬರೋದೇ ಇಲ್ಲ. ಹಾಗೆ ಮಿರರ್ಸ್ ನ ನೋಡ್ತಿರ್ಬೋದು, ಕಂಪ್ಲೀಟ್ ನಿಮ್ಗೆ ಸ್ಟೀಲ್ ಮತ್ತೆ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ರೆಡಿ ಮಾಡಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಲುಕ್ ಅಲ್ಲಿ ಇರುವಂತಹ ಹೈಲೈಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವೈಸರ್, ತುಂಬಾನೇ ದೊಡ್ಡದಾಗಿ ಅಗಲ ಮತ್ತೆ ಉದ್ದ ಎರಡೂ ಕೂಡ ಇರುವಂತದ್ದು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಅಲ್ಲಲ್ಲಿ ನಿಮ್ಗೆ ಕ್ರೋಮ್ ಫಿನಿಶ್ ನ ಕೊಟ್ಟು ಈ ಒಂದು ಬೈಕ್ ಲುಕ್ ನ ಗಾರ್ಜಿಯಸ್ ಆಗಿ ಕಾಣಿಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನಲ್ಲಿರುವಂತಹ ಹೆಡ್ ಲೈಟ್ಸ್ ನ ನೋಡ್ತಿರ್ಬೋದು, ಇದು ನಿಮಗೆ ಕಂಪ್ಲೀಟ್ ಹಾಲೋಜಿನ್ ಸೆಟಪ್ ಇಂದ ಬಂದಿರುತ್ತೆ. ಯಾವುದೇ ರೀತಿ ಎಲ್ ಇ ಡಿ ಲೈಟ್ಸ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಔಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು, ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ನಿಮ್ಗೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು, ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು, ಯಾವುದೇ ರೀತಿ ಎಲ್ ಇ ಡಿ ಲೈಟ್ಸ್ ನ ಕೊಟ್ಟಿರೋದಿಲ್ಲ. ಅದ್ರ ಮೇಲೂ ಕೂಡ ನಿಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನೋಡೋದಾದ್ರೆ ಟೆಲಿಸ್ಕೋಪಿಕ್ ವಿತ್ ಡಬಲ್ ಆಂಟಿ ಫ್ರಿಕ್ಷನ್ ಬುಷ್ ಅನ್ನೋ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ಎಷ್ಟು ಲೆಂತ್ ಇದೆ ಅನ್ನೋದು ಈ ಒಂದು ಸಸ್ಪೆನ್ಷನ್. ನಿಮಗೆ ಆರಾಮಾಗಿ ಎಲ್ಲ ಹಳ್ಳಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಅದರಿಂದಾನೇ ಈ ಒಂದು ಬೈಕ್ ನ ನೀವು ಆರಾಮಾಗಿ ಕುತ್ಕೊಂಡು ಓಡಿಸಬಹುದಾಗಿರುತ್ತೆ ಯಾವುದೇ ಹಳ್ಳಕೊಳ್ಳಗಳಲ್ಲೂ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ನ ನೋಡ್ತಿರ್ಬೋದು, ಇದು ಕಂಪ್ಲೀಟ್ ನಿಮಗೆ ಒಂದು ಫೈಬರ್ ಇಂದ ಬಂದಿರುವಂತದ್ದು, ಗ್ಲಾಸಿ ಫಿನಿಶ್ ಬ್ಲಾಕ್ ಜೊತೆಗೆ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ. ಫ್ರಂಟ್ ಸೆಕ್ಷನ್ ಅಲ್ಲಿ ಮಾತ್ರ ABS ಇರುವಂತದ್ದು. ಹಾಗೆ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 280 mm ಇರುವಂತದ್ದು. ಹಾಗೆ ಎರಡು ಪಿಸ್ಟನ್ ಕ್ಯಾಲಿಪರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ಸ್ ನಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 17 ಇಂಚಸ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು, ಇದು ಬೈಕ್ ಕಂಪ್ಲೀಟ್ ಆಗಿ ಒಂದು ನಿಮ್ಗೆ ಸ್ಪೋಕ್ಸ್ ವೀಲ್ ಸೆಟಪ್ ಇಂದ ಬಂದಿರುವಂತದ್ದು. ಯಾವುದೇ ರೀತಿ ಅಲಾಯ್ ವೀಲ್ಸ್ ಕೊಟ್ಟಿರೋದಿಲ್ಲ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿರೋದಿಲ್ಲ, ಇದು ಟ್ಯೂಬ್ ಟೈರ್ಸ್ ಆಗಿರುವಂತದ್ದು. ಬೈಕ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನೋಡೋದಾದ್ರೆ 5 ಸ್ಟೆಪ್ ಅಡ್ಜಸ್ಟಬಲ್ ಟ್ವಿನ್ ಶಾಕ್ ಅಬ್ಸರ್ಬ್ಸ್ ಇಂದ ಬಂದಿರುವಂತದ್ದು. ನೋಡ್ತಿರ್ಬೋದು, ಈ ಶಾಕ್ ಅಬ್ಸರ್ಬ್ಸ್ ಮೇಲೂ ಕೂಡ ನಿಮಗೆ ಕ್ರೋಮ್ ಫಿನಿಶ್ ನ ಹಾಕಿರುವಂತದ್ದು ತುಂಬಾನೇ ಹೈಲೈಟಿಂಗ್ ಪಾರ್ಟ್ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಸೊ ಅದರಿಂದಾನೇ ಈ ಒಂದು ಬೈಕ್ ತುಂಬಾನೇ ಗಾರ್ಜಿಯಸ್ ಆಗಿ ಕಾಣಿಸ್ತಿರುವಂತದ್ದು. ಪ್ರತಿಯೊಂದು ಡೀಟೇಲ್ಸ್ ಕೂಡ ಕ್ರೋಮ್ ಫಿನಿಶ್ ನ ಮಾಡಿರುವಂತದ್ದು. ಹಾಗೆ ಈ ಒಂದು ಸಸ್ಪೆನ್ಷನ್ಸ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದ್ರೆ ಹಿಂದೆಗಡೆ ನಿಮ್ಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಡ್ರಮ್ ಬ್ರೇಕ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುವಂತದ್ದು. ಹಾಗೆ ನಿಮ್ಗೆ ಮುಂದೆಗಡೆ ಮಾತ್ರ ABS ಸಿಸ್ಟಮ್ ಇರುವಂತದ್ದು. ಹಾಗೆ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನೋಡೋದಾದ್ರೆ 130x90 15 ಇಂಚಸ್ ಇಂದ ಬಂದಿರುತ್ತೆ. ಅಂದ್ರೆ ವಿಡ್ತ್ ಕಾಣಿಸೋದಕ್ಕೆ ಸ್ವಲ್ಪ ಸೈಜ್ ನ ಕಮ್ಮಿ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಹಿಂದೆಗಡೆ ಸೆಕ್ಷನ್ ಅಲ್ಲೂ ಕೂಡ ನಿಮ್ಗೆ ಸ್ಪೋಕ್ಸ್ ವೀಲ್ ಇರುತ್ತೆ. ಹಾಗೆ ಟ್ಯೂಬ್ ಟೈರ್ಸ್ ಆಗಿರುತ್ತೆ, ಯಾವುದೇ ರೀತಿ ಟ್ಯೂಬ್ಲೆಸ್ ಟೈರ್ಸ್ ಇರೋದಿಲ್ಲ. ನೋಡ್ತಿರ್ಬೋದು, ಸ್ಪೋಕ್ಸ್ ವೀಲ್ ಇರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಕೂಡ ನಿಮ್ಗೆ ತುಂಬಾನೇ ವಿಡ್ತ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಇಂಜಿನ್ ಪ್ಲೇಸ್ಮೆಂಟ್ ಅಥವಾ ಈ ಒಂದು ಬೈಕ್ ನ ಇಂಜಿನ್ ನ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. 220 cc ಇರುವಂತಹ ಈ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಈ ಒಂದು ಬೈಕ್ ನಲ್ಲಿ ಹೇಗೆ ಕೊಟ್ಟಿರೋದು ಅನ್ನೋದನ್ನ. ಈ ಬೈಕ್ ನ ಇಂಜಿನ್ CC ನ ನೋಡೋದಾದ್ರೆ 220 cc ಇರುವಂತದ್ದು. ಹಾಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಟ್ವಿನ್ ಸ್ಪಾರ್ಕ್ DTSI 4 ಸ್ಟ್ರೋಕ್ SOHC ವಿತ್ 2 ವಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ನಮಗೆ ಸೆಲ್ಫ್ ಸ್ಟಾರ್ಟ್ ಅಲ್ಲಿ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಕಿಕ್ಕರ್ ನಾವು ಕೊಟ್ಟಿರೋದಿಲ್ಲ. ಫ್ಯೂಲ್ ಸಪ್ಲೈ ನಮಗೆ ಫ್ಯೂಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. E20 ಪೆಟ್ರೋಲ್ ನ ಈ ಒಂದು ಬೈಕ್ ಗೆ ನಾವು ಯೂಸ್ ಮಾಡಬಹುದಾಗಿರುವಂತದ್ದು. ಒಟ್ಟು 5 ಗೇರ್ಸ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ.
ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಒಟ್ಟು ನಮಗೆ 13 ಲೀಟರ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಒಂದು ಬೈಕ್ ನಲ್ಲಿ ಇರುವಂತದ್ದು, 3.8 ಲೀಟರ್ ಅಷ್ಟು ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಇರುವಂತದ್ದು. ಹಾಗೆ ರೈಡಿಂಗ್ ರೇಂಜ್ ನೋಡೋದಾದ್ರೆ ಒಂದು ಫುಲ್ ಟ್ಯಾಂಕ್ ಗೆ 480 ಕಿಲೋಮೀಟರ್ ಇಂದ 498 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ ಗೆ ಓಡಿಸಬಹುದಾಗಿರುವಂತದ್ದು. ಹಾಗೆ ಬೈಕ್ ನ ಪವರ್ ನೋಡೋದಾದ್ರೆ 19.03 PS at 8400 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಟಾರ್ಕ್ ನೋಡೋದಾದ್ರೆ 17.55 Nm at 7000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ನೋಡೋದಾದ್ರೆ 122 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನೋಡೋದಾದ್ರೆ 38 ರಿಂದ 42 ಕಿಲೋಮೀಟರ್ ಪರ್ ಲೀಟರ್ ಗೆ ಕೊಡುವಂತದ್ದು. ಈ ಬೈಕಿಗೆ ಕೀ ಹಾಕೋದಕ್ಕೆ ಸ್ಪೇಸ್ ನಮಗೆ ಫ್ರಂಟ್ ಅಲ್ಲಾಗ್ಲಿ ಅಥವಾ ಟ್ಯಾಂಕ್ ಮೇಲಾಗ್ಲಿ ಕೊಟ್ಟಿಲ್ಲ ನೋಡ್ತಿರ್ಬೋದು. ಬದಲಾಗಿ ನಮಗೆ ಟ್ಯಾಂಕ್ ಕೆಳಗಡೆ ಕೊಟ್ಟಿರುವಂತದ್ದು. ಅಂದ್ರೆ ಇವರು ಹಳೆ ಟೆಕ್ನಿಕ್ ನೇ ಯೂಸ್ ಮಾಡಿರುವಂತದ್ದು. ಮತ್ತೆ ಕೀನ 2 ಕೊಟ್ಟಿರ್ತಾರೆ ಒಂದು ಬೈಕ್ ನಲ್ಲಿ ನೋಡ್ತಿರ್ಬೋದು, ಸಿಂಪಲ್ ಆಗಿರುವಂತ ಕೀಸು. ಸೊ ಇಲ್ಲಿ ಆನ್ ಮಾಡ್ತು ಅಂತಂದ್ರೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಿರ್ಬೋದು. ಕಂಪ್ಲೀಟ್ ಆಗಿ ನಿಮಗೆ LCD ಡಿಸ್ಪ್ಲೇ ಇಂದ ಬಂದಿರುತ್ತೆ. ಹಾಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಕಾಣಿಸುವಂತದ್ದು. ಇದರಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಬಂದಿರೋದಿಲ್ಲ. ಹಾಗೆ 2 ಟ್ರಿಪ್ ಮೀಟರ್ಸ್ ನ ಕೊಟ್ಟಿರ್ತಾರೆ. ಸ್ಪೀಡೋಮೀಟರ್ ಇರುತ್ತೆ, ಸರ್ವಿಸ್ ರಿಮೈಂಡರ್, ಎಂಜಿನ್ ಟೆಂಪರೇಚರ್, ಕ್ಲಾಕ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಅಲ್ಲೇ ಬರುವಂತದ್ದು. ಹಾಗೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿರುವಂತಹ 2 ಬಟನ್ಸ್ ಮುಖಾಂತರ ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಮತ್ತೆ ಟ್ಯಾಂಕ್ ಮೇಲೆ ನಿಮಗೆ ಒಂದಷ್ಟು ಸಿಂಬಲ್ಸ್ ಬರುವಂತದ್ದು ನೋಡ್ತಿರ್ಬೋದು. ABS, ನ್ಯೂಟ್ರಲ್, ಬಜಾಜ್ ಸಿಂಬಲ್ ಹೀಗೆ ಬರುವಂತದ್ದು. ಟ್ಯಾಂಕ್ ಮೇಲೂ ಕೂಡ ಒಂದು ಚಿಕ್ಕ ಡಿಸ್ಪ್ಲೇ ಇರುವಂತದ್ದು, ಒಂದಷ್ಟು ಸಿಂಬಲ್ಸ್ ಮುಖಾಂತರ ನಮಗೆ ಕಾಣಿಸುವಂತದ್ದು ಒಂದು ಬೈಕ್ ನಲ್ಲಿ. ಬೈಕ್ ನ ಪೂರ್ತಿಯಾಗಿ ತುಂಬಾನೇ ಗಾರ್ಜಿಯಸ್ ಆಗಿ ಕಾಣಿಸೋ ಲೆವೆಲ್ಗೆ ರೆಡಿ ಮಾಡಿರುವಂತದ್ದು ನೋಡ್ತಿರ್ಬೋದು. ಪ್ರತಿಯೊಂದು ಸ್ವಿಚಸ್ ಆಗ್ಲಿ, ಗ್ರಿಪ್ಪರ್ಸ್ ಆಗ್ಲಿ, ಕ್ಲಚ್ ಲಿವರ್ ಆಗ್ಲಿ, ಬ್ರೇಕ್ ಲಿವರ್ಸ್ ಆಗ್ಲಿ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ಹ್ಯಾಂಡಲ್ ಬಾರ್ನು ಕೂಡ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಒಂದು ಕ್ರೋಮ್ ಫಿನಿಶ್ ನಲ್ಲಿ ಇರುವಂತದ್ದು. ಎಲ್ಲ ಸ್ವಿಚ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮ್ಗೆ. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಅವೆಂಜರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಸೆಂಟರ್ ಆಫ್ ದಿ ಹ್ಯಾಂಡಲ್ ಬಾರ್ ನಲ್ಲಿ. ಮತ್ತೆ ಸ್ಪೀಡೋಮೀಟರ್ ಗೆ ಅಥವಾ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಗೆ ಒಂದು ಕ್ರೋಮ್ ಫಿನಿಶ್ ಔಟ್ ಸೈಡ್ ಫಿಟ್ಮೆಂಟ್ ನ ಮಾಡಿರುವಂತದ್ದು ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಮೇಲೂ ಕೂಡ ನೋಡ್ತಿರ್ಬೋದು ನೀವು ಒಂದಷ್ಟು ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ತುಂಬಾನೇ ಗಾರ್ಜಿಯಸ್ ಲುಕ್ ಬರೋ ಹಾಗೆ ರೆಡಿ ಮಾಡಿರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಕ್ರೋಮ್ ಫಿನಿಶ್ ನಲ್ಲೇ ಇರುವಂತದ್ದು. ಹಾಗೆ ಈ ಒಂದು ಫ್ಯೂಯಲ್ ಟ್ಯಾಂಕ್ ನ ನೋಡ್ತಿರ್ಬೋದು, ಇದ್ರದ್ದು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವೆಂಜರ್ ಅನ್ನೋ ಬ್ಯಾಡ್ಜಿಂಗ್ ನ 3D ಅಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ. ಹಾಗೆ ಕಲರ್ ಕಾಂಬಿನೇಷನ್ಸ್ ಕೂಡ ಒಳ್ಳೆ ಕಲರ್ ನ ಚೂಸ್ ಮಾಡಿ ರೆಡಿ ಮಾಡಿರುವಂತದ್ದು. ಹಾಗೆ ಒಂದು ಬೈಕ್ ನ ಕ್ರಾಶ್ ಗಾರ್ಡ್ ನೋಡ್ತಿರ್ಬೋದು, ಹಾಗೆ ರೇಡಿಯೇಟರ್ ನೋಡ್ತಿರ್ಬೋದು, ಕಂಪ್ಲೀಟ್ ನಿಮ್ಗೆ ಕ್ರೋಮ್ ಫಿನಿಶ್ ನಲ್ಲೇ ಇರುವಂತದ್ದು. ಹಾರನ್ ಕೂಡ ಕ್ರೋಮ್ ಫಿನಿಶ್ ನಲ್ಲೇ ಇರುವಂತದ್ದು ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಕ್ರಾಶ್ ಗಾರ್ಡ್ ನಿಮ್ಗೆ ಕಂಪ್ನಿಯವರೇ ಗಾಡಿ ಜೊತೆಗೆ ಕೊಡ್ತಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಅಡಿಷನಲ್ ಆಗಿ ಹಾಕ್ಸುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನ ಗೇರ್ ಲಿವರ್ ನ ನೋಡ್ತಿರ್ಬೋದು, ನಿಮ್ಗೆ 2 ಸೈಡ್ ಇರುವಂತದ್ದು. ಅಂದ್ರೆ ನಿಮ್ಗೆ ಕ್ರೂಸಿಂಗ್ ಮಾಡೋ ಟೈಮ್ ನಲ್ಲಿ ಆರಾಮಾಗಿ ಗೇರ್ ಶಿಫ್ಟಿಂಗ್ ಕೂಡ ತೊಂದರೆ ಆಗದಿರೋ ರೀತಿ ಮಾಡಿರುವಂತದ್ದು. ಹಾಗೆ ಒಂದು ಸೈಡ್ ಸ್ಟ್ಯಾಂಡ್ ನ ನೋಡ್ತಿರ್ಬೋದು, ಅದು ಕೂಡ ನಿಮ್ಗೆ ಕಂಪ್ಲೀಟ್ ಒಂದು ಕ್ರೋಮ್ ಫಿನಿಶ್ ಇರುವಂತದ್ದು. ಡಬಲ್ ಸ್ಟ್ಯಾಂಡ್ ಕೂಡ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನಿಮ್ಗೆ 220 ಕ್ರೂಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಅಥವಾ ಒಂದು ಸ್ಟಿಕರಿಂಗ್ ಆಗಿರುವಂತದ್ದು. ನೆಕ್ಸ್ಟ್ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಈ ಒಂದು ಸಸ್ಪೆನ್ಷನ್ಸ್ ನಲ್ಲೂ ಕೂಡ ನಿಮ್ಗೆ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿರುವಂತದ್ದು. ಮತ್ತೆ ವುಮೆನ್ಸ್ ಸ್ಯಾರಿ ಗಾರ್ಡ್ ಕೂಡ ಆಲ್ರೆಡಿ ಇನ್ಸ್ಟಾಲ್ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಮತ್ತೆ ಈ ಒಂದು ಬೈಕ್ ನ ಚೈನ್ ಸ್ಪ್ರಾಕೆಟ್ ಗೆ ಆಲ್ರೆಡಿ ಒಂದು ಕ್ಯಾಪ್ ನ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಈಸಿಯಾಗಿ ಗಲೀಜ್ ನಿಮ್ಗೆ ಕುತ್ಕೊಳ್ಳೋದಿಲ್ಲ, ಆರಾಮಾಗಿ ಮೇಂಟೆನೆನ್ಸ್ ಮಾಡಬಹುದಾಗಿರುತ್ತೆ ಈ ಒಂದು ಚೈನ್ ಸ್ಪ್ರಾಕೆಟ್ ನ. ಹಾಗೆ ನಿಮ್ಗೆ ರೈಟ್ ಸೈಡ್ ಅಲ್ಲೂ ನೋಡ್ತಿರ್ಬೋದು, ನಿಮ್ಗೆ ಬ್ರೇಕಿಂಗ್ ಪ್ಯಾಡ್ ನೀವು ನೋಡ್ತಿರ್ಬೋದು, ತುಂಬಾನೇ ದೊಡ್ಡದಾಗಿ ಕೊಟ್ಟಿರುವಂತದ್ದು. ರೈಡ್ ಮಾಡ್ಬೇಕಿದ್ದಾಗ ತುಂಬಾನೇ ಈಸಿ ಆಗಿರುತ್ತೆ. ಸೊ ರೈಡರ್ದು ಫುಟ್ ರೆಸ್ಟ್ ನೋಡ್ತಿರ್ಬೋದು, ತುಂಬಾನೇ ದೊಡ್ಡದಾಗಿರುವಂತದ್ದು. ಮತ್ತೆ ಈ ಒಂದು ಬೈಕ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ಮತ್ತೆ ಡಿಸೈನ್ ನ ನೋಡ್ತಿರ್ಬೋದು, ಅದು ನಿಮ್ಗೆ ಕಂಪ್ಲೀಟ್ ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನೋಡ್ತಿರ್ಬೋದು. ಮತ್ತೆ ರೈಟ್ ಸೈಡ್ ಅಲ್ಲೂ ನಿಮ್ಗೆ 220 ಕ್ರೂಸ್ ಅನ್ನೋ ಸ್ಟಿಕರಿಂಗ್ ಆಗಿರುವಂತದ್ದು. ಈ ಬೈಕ್ ನಲ್ಲಿ ತುಂಬಾನೇ ಲಾಂಗ್ ರೈಡ್ಸ್ ನ ಮಾಡೋದಕ್ಕೆ ಸೀಟ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೋಡ್ತಿರ್ಬೋದು ರೈಡರ್ ಗೆ ಎಷ್ಟು ದೊಡ್ಡದಾಗಿರುವಂತಹ ಹಾಗೆ ತುಂಬಾನೇ ಸಾಫ್ಟ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು. ಸೊ ಅದರಿಂದಾನೇ ನಾವು ಲಾಂಗ್ ರೈಡ್ಸ್ ನ ತುಂಬಾನೇ ಈಸಿಯಾಗಿ ಕ್ರೂಸ್ ಮಾಡಬಹುದಾಗಿರುವಂತದ್ದು ಒಂದು ಬೈಕ್ ನಲ್ಲಿ. ಹಾಗೆ ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು. ಜೊತೆಗೆ ಬ್ಯಾಕ್ ರೆಸ್ಟ್ ನು ಕೂಡ ಪಿಲಿಯನ್ ರೈಡರ್ ಗೆ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ಆಲ್ಮೋಸ್ಟ್ ನಮಗೆ ಬೆನ್ನು ಗಂಟಾನು ಕವರ್ ಆಗುವಂತಹ ಒಂದು ಬ್ಯಾಕ್ ರೆಸ್ಟ್ ನ ಕೊಟ್ಟಿರುವಂತದ್ದು ಒಂದು ಬೈಕ್ ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದು ಬೈಕ್ ಜೊತೆಗೆ ಬರುವಂತದ್ದು, ಯಾವುದೇ ರೀತಿ ಅಡಿಷನಲ್ ಆಕ್ಸೆಸರೀಸ್ ಅಲ್ಲ. ಹಾಗೆ ಹಿಂದಗಡೆ ನಿಮ್ಗೆ ಕ್ರೋಮ್ ಫಿನಿಶ್ ನ ಇರುವಂತಹ ಗ್ರಾಬ್ ರೈಲ್ಸ್ ನೋಡ್ತಿರ್ಬೋದು, ಅದು ಕೂಡ ನಿಮ್ಗೆ ಕಂಪನಿಯವರೇ ಕೊಡ್ತಿರುವಂತದ್ದು.
ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ಸ್ ಅಥವಾ 5 ವರ್ಷ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು ನಮಗೆ 3 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುವಂತದ್ದು. ಎರಡನೇ ಸರ್ವಿಸ್ 5,000 ಕಿಲೋಮೀಟರ್ ಅಥವಾ 240 ದಿವಸದೊಳಗಡೆ ಆಗಿರುವಂತದ್ದು. ಮೂರನೇ ಸರ್ವಿಸ್ 10,000 ಕಿಲೋಮೀಟರ್ ಅಥವಾ 360 ದಿವಸದೊಳಗಡೆ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 163 ಕೆಜಿ ಆಗಿರುವಂತದ್ದು. ನೋಡ್ತಿರ್ಬೋದು, ತುಂಬಾನೇ ಲೈಟ್ ವೈಟ್ ಇರುವಂತಹ ಬೈಕ್ ಇದು ಅಂತಾನೆ ಹೇಳ್ಬೋದು. ಸೊ ಅದರಿಂದನೇ ನಾವು ಆರಾಮಾಗಿ ಹೈವೇಗಳಲ್ಲಿ ಕ್ರೂಸ್ ಮಾಡೋದಕ್ಕೆ ಈಸಿ ಆಗಿರುವಂತದ್ದು ಈ ಒಂದು ಬೈಕ್ ನ. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 169 mm ಇರುವಂತದ್ದು. ನೋಡ್ತಿರ್ಬೋದು, ತುಂಬಾನೇ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತದ್ದು. ಅಂದ್ರೆ ನಿಮ್ಗೆ ಗ್ರೌಂಡ್ಗೂ ಹಾಗೆ ಈ ಒಂದು ಬೈಕ್ ನ ಕೆಳಗಡೆ ಪಾರ್ಟ್ಗೂ ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು. ಸೊ ಅದರಿಂದ ಯಾವುದೇ ಹಳ್ಳಕೊಳ್ಳಗಳು ಅಥವಾ ಹಂಪ್ಸ್ ಗಳಿಗೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ನಾವು ಬೈಕ್ ನ ಓಡಿಸಬಹುದಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ದಿರಾ. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 737 mm ಇರುವಂತದ್ದು. ಅಂದ್ರೆ ತುಂಬಾ ಕೆಳಗಡೆಗೆ ಸೀಟ್ ನ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಯಾವುದೇ ಹೈಟಿನ ವ್ಯಕ್ತಿಗಳಾದ್ರೂ ಆರಾಮಾಗಿ ಕ್ರೂಸ್ ಮಾಡಬಹುದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಇದು ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಮ್ಮಿ ಹೈಟ್ ಇರುವಂತಹ ವ್ಯಕ್ತಿಗಳು ಯಾವುದೇ ಬೈಕ್ ಗಳನ್ನ ಈಸಿಯಾಗಿ ಓಡಿಸೋದಿಕ್ ಆಗೋದಿಲ್ಲ. ಆದ್ರೆ ಈ ಒಂದು ಬೈಕ್ ನ ಆರಾಮಾಗಿ ಎಲ್ಲಾ ಹೈಟಿನ ವ್ಯಕ್ತಿಗಳು ಕೂಡ ಓಡಿಸಬಹುದಾಗಿರುತ್ತೆ. ಇದು ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ನ ಬ್ಯಾಕ್ ರೆಸ್ಟ್ ಅಲ್ಲಿ ನಿಮ್ಗೆ ಅವೆಂಜರ್ ಅನ್ನೋ ಒಂದು 3D ಬ್ಯಾಡ್ಜಿಂಗ್ ಆಗಿರುವಂತದ್ದು ಕ್ರೋಮ್ ಫಿನಿಶ್ ಜೊತೆಗೆ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ. ಹಾಗೆ ಗ್ರಾಬ್ ರೈಲ್ಸ್ ಕೂಡ ನಿಮ್ಗೆ ಕ್ರೋಮ್ ಫಿನಿಶ್ ನಲ್ಲೇ ಇರುವಂತದ್ದು. ಹಾಗೆ ಈ ಬೈಕ್ ನ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, ನಿಮ್ಗೆ ಹಾಲೋಜಿನ್ ಇಂದ ಬಂದಿರುವಂತದ್ದು. ಮತ್ತೆ ಇಂಡಿಕೇಟರ್ಸ್ ಕೂಡ ನಿಮ್ಗೆ ಹಾಲೋಜಿನ್ ಇಂದಾನೆ ಬಂದಿರುವಂತದ್ದು. ಈ ಒಂದು ಬೈಕ್ ನಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಹಿಂದಗಡೆ ಸೆಕ್ಷನ್ ಅಲ್ಲಿ ಇಲ್ಲಿ ಆಗುವಂತದ್ದು. ಈ ಬೈಕ್ ನೋಡೋದಿಕ್ಕಷ್ಟೇ ಗಾರ್ಜಿಯಸ್ ಮತ್ತೆ ಎಕ್ಸ್ಪೆನ್ಸಿವ್ ಆಗಿರೋದು. ಆದ್ರೆ ಇದ್ರದ್ದು ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ 3,200 ರೂಪಾಯಿಂದ 4,500 ರೂಪಾಯಿ ಅಷ್ಟೇ ಆಗಿರುತ್ತೆ. ಸೊ ಇದು ನೀವು ಯಾವುದೇ ರೀತಿ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಬಗ್ಗೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ತುಂಬಾನೇ ಕಮ್ಮಿ ಇರುವಂತದ್ದು. ಸೊ ನಿಮ್ಗೆ ಎಕ್ಸ್ಪೆನ್ಸಿವ್ ಬೈಕು ಬರುತ್ತೆ, ಜೊತೆಗೆ ಕಮ್ಮಿ ಎಕ್ಸ್ಪೆನ್ಸಸ್ ಕೂಡ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಯಾವ್ದು ಅಂತ ನೋಡೋದಾದ್ರೆ ಟಿವಿಎಸ್ ರೋನಿನ್, ರಾಯಲ್ ಎನ್ಫೀಲ್ಡ್ ಹಂಟರ್ 350, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ರಾಯಲ್ ಎನ್ಫೀಲ್ಡ್ ಮೀಟಿಯರ್ ಬರೋ ರೈವಲ್ರಿ ಬೈಕ್ಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಅಂತಾನೆ ಈ ಒಂದು ಬೈಕ್ ಗೆ ಇರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 1,32,673 ರೂಪಾಯಿ ಇರುವಂತದ್ದು. ಇನ್ಶೂರೆನ್ಸ್, RTO ಮತ್ತೆ ಅದರ್ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 42,293 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ 1,74,966 ರೂಪಾಯಿ. ರೌಂಡ್ ಆಫ್ ಮಾಡಿದ್ರೆ ನೀವು 1,75,000 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ ಶೋರೂಮ್ ಗಳಿಗೆ ಈ ಒಂದು ಬೈಕ್ ನ ಪರ್ಚೇಸ್ ಮಾಡೋದಿಕ್ಕೆ. ಈ ಬೈಕ್ ನ ಪ್ರೈಸ್ ಬಗ್ಗೆ ಆಗ್ಲಿ ಅಥವಾ ಇನ್ಯಾವುದೇ ಡಿಸ್ಕೌಂಟ್ಸ್ ಬಗ್ಗೆ ಆಗ್ಲಿ ನಿಮ್ಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಬಗ್ಗೆ ಆಗಿರುವಂತದ್ದು. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.